ನಮಸ್ಕಾರ. ನಾನು ದಿಲೀಪ್ ರಾಠೋಡ್. ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷತೆ ಏನಂದರೆ, ಇಲ್ಲಿ ಒಂದು ಜಾಗೃತ ಅವೇರ್ನೆಸ್ ಮಾಡುವ ಉದ್ದೇಶದಿಂದ ಈ ವಿಡಿಯೋನು ನಾನು ಇಲ್ಲಿ ಡೆಲಿವರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಏನಿದೆ ಅಂದರೆ, ನಾನು ಈ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲತೆ ಆಗುತ್ತದೆ ಎಂಬ ಉದ್ದೇಶದಿಂದ ಈ ವಿಡಿಯೋನು ನಾನು ಇಲ್ಲಿ ಒಂದು ಮೋಟಿವೇಶನಲ್ ಆಗಿ ನಿಮ್ಮಲ್ಲಿ ಒಂದು ಜಾಗೃತಿ ಬರಬೇಕೆಂಬ ಉದ್ದೇಶದಿಂದ, ಒಂದು ಅವೇರ್ನೆಸ್ ಬರಬೇಕೆಂಬ ಉದ್ದೇಶದಿಂದ ಈ ವಿಡಿಯೋನು ನಾನು ಮಾಡ್ತಾ ಇದ್ದೇನೆ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಿದೆ ಅಂದರೆ, IAS, ನಾವು ಹೇಗೆ IAS ಆಗಬೇಕು, IAS ಯಾರು ಆಗ್ತಾರ, ಅದು ಎಷ್ಟು ಓದಬೇಕು, ಅದರಲ್ಲಿ ಎಷ್ಟು ಪೇಪರ್ಗಳು ಇರ್ತಿವೆ, ದೇ ಆರ್ ಹೌ ಮೆನಿ ಮಾರ್ಕ್ಸ್, ದೇ ಆರ್ ಹೌ ಟೈಪ್ ಸ್ಟೇಜ್, ಅದನ್ನು ಯಾರು ಬರಿಬೇಕು, ವಿ ಆರ್ ಕ್ವಾಲಿಫೈಯಿಂಗ್, ವಿ ಆರ್ ಎಲಿಜಿಬಲ್, ನಾಟ್ ಎಲಿಜಿಬಲ್, ವಾಟ್ ಈಸ್ ದ ಎಜುಕೇಷನ್ ಕ್ವಾಲಿಫಿಕೇಷನ್, ಎಲ್ಲ ನಿಮ್ಮಲ್ಲಿ ಇರುವಂಥ ಎಲ್ಲ ಡೌಟ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡುತ್ತೇನೆ. ಫಸ್ಟ್ ಆಫ್ ಆಲ್ ನೀವು ಇದನ್ನು ಅರ್ಥ ಮಾಡ್ಕೋರಿ. IAS ಅಂದರೆ IAS, IPS, IRS, IIFs, ನಮ್ಮ ಹಲವಾರು ಪೋಸ್ಟ್ಗಳಿವೆ. ಇಲ್ಲಿ ನಾನು IAS ಅಂದರೆ ಎಲ್ಲ ಒಂದೇ. IAS ಅಂದರೆ ನಮ್ಮ ಇಂಡಿಯಾದಲ್ಲಿ ಅಖಿಲ ಭಾರತೀಯ ಸೇವೆಯಲ್ಲಿ ಹೈಯೆಸ್ಟ್ ಪೋಸ್ಟ್ ಅಂದರೆ IAS ಇದೆ ಅಂತ ನಮ್ಮ ಎಲ್ಲರಿಗೂ ಗೊತ್ತಿದೆ. ಈ IAS ಯಾರು ಆಗ್ತಾರೆ, ಈ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಇಲ್ಲ. ಸ್ವಲ್ಪ ನಾವು ಈ ಅವೇರ್ನೆಸ್ನನ್ನು ನಮ್ಮಲ್ಲಿ ಬಿಫೋರ್ ಈ ಅವೇರ್ನೆಸ್ ಬಂದರೆ, ನಾ 100% ಹೇಳ್ತೀನಿ, ನೀವು ಎಲ್ಲರೂ IAS ಆಗ್ತೀರಿ ಅಂತ ಕೇಸಿ ನನಗೆ ತುಂಬ ಹೋಪ್ ಇದೆ. ಯಾಕಂದರೆ ನಿಮಗೆ ಬಿಫೋರ್ ಅದರ ಅವೇರ್ನೆಸ್ ಇಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ಹೇಗೆ IPS ಆಗ್ತಾರೆ, ಹೇಗೆ IAS ಆಗ್ತಾರೆ, ಆ IAS ಆಗಬೇಕಂದ್ರೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಆ IAS ಆಗಬೇಕಂದ್ರೆ ಅದರಲ್ಲಿ ಎಷ್ಟು ಪೇಪರ್ ಇರ್ತವೆ, ಎಷ್ಟು ಮಾರ್ಕ್ಸ್ ಇರುತ್ತದೆ ಮತ್ತು ಎಷ್ಟು ಸ್ಟೇಜ್ ಇರುತ್ತದೆ, ಈ ಎಲ್ಲ ಡಿಟೇಲ್ವಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಇದು ವಿಡಿಯೋ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿ ಬರಬೇಕೆಂದ ಉದ್ದೇಶದಿಂದ ನಾನು ಈ ವಿಡಿಯೋನು ಮಾಡ್ತಾ ಇದ್ದೀನಿ. ಏಕೆಂದರೆ ನಾವು ಭಾರತೀಯರು ಈ IAS ಆಗೋರು ನಮ್ಮಲ್ಲಿ ಗೊಂದಲ ಮಾಹಿತಿಗಳು ಇರುತ್ತದೆ. ಏನಂದರೆ ನಮ್ಮದಲ್ಲಿ ಏನು ಡೌಟ್ ಇರ್ತದೆ ನೋಡ್ರಿ, IPS ಆಗೋರು ಅವರು ತುಂಬ ಅಂದರೆ ದೊಡ್ಡವರು ಎಜುಕೇಟೆಡ್ ಇರ್ತಾರೆ, ಅವರೇ IPS ಆಗ್ತಾರೆ. ಹೇಳ್ರಿ, IPS ಅವರು ಆಗಲ್ಲ. ನೀವೇನು ತಿಳ್ಕೊಂಡಿರಿ, ಅದು ಹಿಮಾಲಯ ಮೇಲೆ ಕುಂತು ತಪಸ್ಯ ಮಾಡಿ ಬಂದಿರುವಂಥ ಜ್ಞಾನಿಗಳಿಗೆ ಇಲ್ಲಿ IPS ಆಗಿದ್ದಾರೆ ಅಂತ ನಮ್ಮಲ್ಲಿ ಅದು ಭಾವನೆ ಇದೆ. ಅಲ್ಲ, 10ನೇ ಕ್ಲಾಸದಲ್ಲಿ ಹೇಳಾದವರು IPS ಆಗ್ತಾರೆ ಅಂತ ಅದು ನಮ್ಮಲ್ಲಿ ಪ್ರೂಫ್ ಇದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳೇ, ತಾವು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಫೀಲ್ಡ್ ಮಾಡ್ತಾ ಇದ್ದೀರಿ, ನನ್ನ ಪ್ರಕಾರ ನೀವು ಎಲ್ಲರೂ IPS ಆಗ್ತೀರಿ ಅಂತ ಕೇಸಿ ನಾನು ಈ ವಿಡಿಯೋನ ನೀವು ಒಂದ್ಸಲ ನೋಡಿದೀವಿ. ಅದಕ್ಕೆ ನಿಮಗೆ ಇದು ಒಂದು ನಿಮಗೆಲ್ಲರಿಗೂ ಗೊತ್ತಾಗ್ತದೆ ಅಂದರೆ ಎಷ್ಟು ಈಸಿ IPS ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗ್ತದೆ. ಸೊ ಅದಕ್ಕೆ ನಾನು ಅದು ಸ್ಟೆಪ್ ವೈಸ್ ನಿಮಗೆ ಹೇಳ್ಕೊತ ಹೋಗ್ತೀನಿ. IAS ಯಾರು ಆಗ್ತಾರೆ, IAS ಅಂದರೆ ನಮ್ಮ ಭಾರತೀಯರು ಇಲ್ಲಿ ಇರುವುದು ಎಲ್ಲರೂ ಯಾರು ಆಗೋಗುವುದು. ನೀವು ಇದು ತಪ್ಪು ತಿಳ್ಕೊಬೇಡ್ರಿ, ಒಬ್ಬ ಜ್ಞಾನಿ ವಿದ್ವಾನ್ ಮಗನೇ IAS ಆಗ್ತಾರೆ ಅಂತ ಇಲ್ಲ. ಡ್ರೈವರ್ ಆಟೋ ಚಾಲಕನ ಮಗನೂ IPS ಆಗ್ತಾರೆ. ನೀವು ಇದು ತಿಳ್ಕೊಬೇಡ್ರಿ, ಇಂಗ್ಲೀಷ್ ಮೀಡಿಯಂ ಇದ್ದವರೇ IAS ಆಗ್ತಾರೆ ಅಂತ, ಅದು ತಪ್ಪದ. ಕನ್ನಡ ಮೀಡಿಯಂ ಇದ್ದವರು IPS ಆಗ್ತಾರೆ. ಓಕೆ, ಕನ್ನಡ ಸಬ್ಜೆಕ್ಟವನ್ನು ಪಡೆದುಕೊಂಡು ಅವರೇ IPS ಆಗ್ತಾರೆ. ಇದು ಒಂದು ನಾನು ಪ್ರೂಫ್ ವಿತ್ ಹೇಳ್ತೀನಿ ನಿಮಗೆ, ರೈಟ್? ಈಗ ಫಸ್ಟ್ ಆಫ್ ಆಲ್ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಏನಂದರೆ IAS ಆಗಬೇಕಂದ್ರೆ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು, ಫಸ್ಟ್ ಅದು ಆಯಿತು. IAS ಆಗಬೇಕಂದ್ರೆ ಎಷ್ಟು ಟೈಪ್ ಅದು ಸ್ಟೇಜ್ ಇದೆ ಎಕ್ಸಾಮ್ದು ಅದು ಗೊತ್ತಾಗಿರಬೇಕು. ಮತ್ತು IAS ಆಗಬೇಕಂದ್ರೆ ಎಷ್ಟು ಮಾರ್ಕ್ಸ್ ಇದ್ದಿರುತ್ತೆ ಅದು ಗೊತ್ತಾಗಬೇಕು. ಮತ್ತು IAS ಆಗಬೇಕಂದ್ರೆ IPS ಆಗಬೇಕಂದ್ರೆ ಸಿಲೆಬಸ್ ಏನು ಬೇಕು ಇದನ್ನು ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ಫಸ್ಟ್ IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಇದು ನೀವು IAS ಆದರೆ ಒಂದು ಜಿಲ್ಲೆಯ ಕಲೆಕ್ಟರ್ ಆಗ್ತೀರಿ, ಒಂದು ಜಿಲ್ಲೆಯ ಬಾಸ್ ಆಗಿಬಿಡ್ತೀರಿ. ಮತ್ತು IPS ಕ್ರ್ಯಾಕ್ ಮಾಡಿದ್ರೆ ನೀವು ಒಂದು ಜಿಲ್ಲೆ IPS ಆಗಿ ಒಂದು SP SSP ಆಗಿ ಸೂಪರ್ ಪವರ್ ಪೊಲೀಸ್ ಕಂಟ್ರೋಲ್ ನಿಮ್ಮಲ್ಲಿ ಇರುತ್ತದೆ. ಇದಕ್ಕೆ IPS ಮತ್ತು IAS ಅಂದರೆ ಒಬ್ಬ ಜಿಲ್ಲಾಧಿಕಾರಿ. ನಮ್ಮ ಇಂಡಿಯಾ
ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಈ ಎಲ್ಲ ಇದನ್ನು ನಡೆಸೋರು ಯಾರು ಇರ್ತಾರೆ, ಅವು ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು, IAS IAS ಇರ್ತಾರೆ. ಈ ಗೌರ್ಮೆಂಟ್ಗಳು ಏನಾದರೂ ಬಜೆಟ್ ಬಂದೇ ಬರುತ್ತಿದೆ, ಆ ಬಜೆಟ್ಗಳನ್ನು ಪಬ್ಲಿಕ್ಕಿಗೆ ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಕಾನೂನು ಮಾಡಬೇಕಾ, ಇವು ಎಲ್ಲ ಕಾನೂನುಗಳನ್ನು ಕಾರ್ಯನಿರ್ವಹಣೆ ಮಾಡುವವರು ಇವು ಎಲ್ಲ ಅಂದರೆ IAS IPS ಮಾಡ್ತಾರೆ. ಇದು ನಾನು ಅಷ್ಟು ಡೀಟೇಲ್ ಹೋಗಲ್ಲ ನಿಮ್ಮಲ್ಲಿ, ಮತ್ತು ವಿಡಿಯೋ ಲೆಂತ್ ಆಗಿಬಿಡ್ತದೆ. ಅಂದರೆ IAS ಅಂದರೆ ಒಬ್ಬ ಡಿಸ್ಟ್ರಿಕ್ಟ್ ಬಾಸ್, ಇದನ್ನು ಮೈಂಡಲ್ಲಿ ಇಟ್ಕೋರಿ. IPS ಅಂದರೆ ಒಬ್ಬ SP ಡಿಸ್ಟ್ರಿಕ್ಟ್ ಬಾಸ್, ಇವರೇ ಇಬ್ಬರು ಬಾಸ್, ಅಡ್ಮಿನಿಸ್ಟ್ರೇಷನ್ ಬಾಸ್ ಇವರು. ಅಂದರೆ ಇವು ಬಾಸ್ ಆಗಬೇಕು, ನೀವು ಈ ಬಾಸ್ ಆಗಬಹುದು. ಅದು ಬಾಸ್ ಆಗಬೇಕಂದ್ರೆ ಏನೇನಿದೆ ಏನೇನಿಲ್ಲ ಅಂತ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಏಕೆಂದರೆ ಈಗ PUC ಇದು ಎಕ್ಸಾಕ್ಟ್ ಅಂದರೆ ನಾನು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳನ್ನು ಕೇಂದ್ರದಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ. PUC ಈಗ ಸದ್ಯಕ್ಕಂದ್ರೆ PUC ಸೆಕೆಂಡ್ ಇಯರ್ ವಿದ್ಯಾರ್ಥಿ, ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂದರೆ ನಮ್ಮ ಸೈನ್ಸ್ ಸ್ಟೂಡೆಂಟ್ ಆಗಲಿ, ಕಾಮರ್ಸ್ ಸ್ಟೂಡೆಂಟ್ ಆಗಲಿ, ಆರ್ಟ್ಸ್ ಸ್ಟೂಡೆಂಟ್ ಆಗಲಿ, ಇನ್ ಫ್ಯೂಚರ್ ನಿಮ್ದು ಏನಿದೆ ಅಂದರೆ ಈ ವಿಡಿಯೋನ ನೋಡ್ರಿ, ಸ್ವಲ್ಪ ನಿಮ್ಮದೇ ಒಂದು ಜಾಗೃತಿ ಬರುತ್ತದೆ. ಯಾರು IAS ಆಗಬೇಕು, ಯಾರು IAS ಆಗಬಾರ್ದು ಅಂತ. ಫಸ್ಟ್ ಇಲ್ಲಿ ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮಗೆ ಹೇಳಿಬಿಡ್ತೀನಿ. ಯಾಕಂದರೆ ಈಗ ನೀವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿ ಇದ್ದೀರಿ. ಆಫ್ಟರ್ PUC ಸೆಕೆಂಡ್ ಇಯರ್ ಆಫ್ಟರ್ ನೀವೇನು IPS ಎಕ್ಸಾಮ್ ಬರೀಬೇಕು ಇಲ್ಲ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಎಕ್ಸಾಮ್. ಫಸ್ಟ್ ಆಲ್ ಇದನ್ನು ನೀವು ಕ್ಲಿಯರ್ ಮಾಡ್ತೀನಿ, ನೀವು ಇದಕ್ಕೆ ಎಲಿಜಿಬಲ್ ಇಲ್ಲ. ಇದಕ್ಕೆ ಎಲಿಜಿಬಲ್, ಇದನ್ನು ಎಕ್ಸಾಮ್ ಅಪಿಯರ್ ಆಗಬೇಕು. ಇದರಲ್ಲಿ ಯಾರು ಎಲಿಜಿಬಲ್ ಅಂದರೆ ಇದಕ್ಕೆ ಒಂದು ಡಿಗ್ರಿ ಯಾರು ಕಂಪ್ಲೀಟ್ ಮಾಡ್ತಾರೆ ಅವರು ಇದಕ್ಕೆ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆಗ್ತಾರೆ. ಡಿಗ್ರಿ ಅಂದರೆ ಯಾವ್ದು ಡಿಗ್ರಿ ಇರಬೇಕು, ಈಗ ನಿಮ್ಮ PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿಬಿಡ್ತದೆ. PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿ ಯಾರೋ BSc BCom BA ಮತ್ತು ಹಲವಾರು ಪ್ರಕಾರದ ನಮ್ಮಲ್ಲಿ ಡಿಗ್ರಿ ಇದೆ. ನೀವು 3 ವರ್ಷದ ಡಿಗ್ರಿ ಒಂದು ನಿಮಗೆ ಕ್ಲಿಯರ್ ಆಯ್ತಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ದ UPSC ಎಕ್ಸಾಮ್. ನೀವು ಇದು UPSC ನಮ್ಮದು ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಅದಕ್ಕೆ ನೀವು ಈಗ PUC ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದೀರಿ, ಈಗ 3 ವರ್ಷ ಡಿಗ್ರಿ ಮಾಡಬೇಕಂದ್ರೆ ನಿಮಗೆ 4-5 ವರ್ಷ ಟೈಮ್ ಇದೆ. ಆ 4-5 ವರ್ಷ ಟೈಮ್ದೊಳಗೆ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಈ ವಿಡಿಯೋಗಳನ್ನು ನೀವು ನೋಡಿದರೆ ಸ್ವಲ್ಪ ನಿಮ್ಮದೇ ಒಂದು ಜಾಗೃತಿ ಬರುತ್ತದೆ. ಆ 4-5 ವರ್ಷವಾಗಿ ಸತತ ನಿಮ್ಮ ಓದುವ ಅವಶ್ಯಕತೆ ಇಲ್ಲ, ಸತತ ಇದೇ ಸಬ್ಜೆಕ್ಟಿಗೆ ಓದುವ ಅವಶ್ಯಕತೆ ಇಲ್ಲ. ನೀವು ಏನು ಮಾಡಬೇಕಂದ್ರೆ ನೀವು ಇಂಜಿನಿಯರಿಂಗ್ ಮಾಡಿರಿ, ಡಾಕ್ಟರ್ ಕೋರ್ಸ್ ಮಾಡಿರಿ, ಏನಾದರೂ ಮಾಡಿರಿ, ನೀವು ಈ ಕಡೆ BEd ಏನಾದರೂ ಮಾಡಿರಿ. ಬಟ್ ಅಂದರೆ ಈ ಸಿಲೆಬಸ್ ಅಲ್ಲ, ಸ್ವಲ್ಪ ಕಾನ್ಸೆಪ್ಟನ್ನು ನೀವು ಕ್ಲಿಯರ್ ಮಾಡ್ಕೊತ ಹೋಗ್ರಿ. ನಿಮಗೆ 3 ವರ್ಷದ ಡಿಗ್ರಿ ಆದ ನಂತರ ನೀವು ಅಪೇರ್ ಆಗ್ತೀರಿ, ನೀವು ಎಕ್ಸಾಮಿಗೆ ಕೂಡ್ತೀರಲ್ಲ, ನಾನು 100% ಹೇಳ್ತೀನಿ, ನೀವು ಫಸ್ಟ್ ಸ್ಟೇಜ್ದಲ್ಲೇ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ ಹೋಗಿಬಿಡ್ತೀರಿ. ಏಕೆಂದರೆ ನಿಮಗೆ ಬಿಫೋರ್ 5 ವರ್ಷದಿಂದ ನಿಮಗೆ ನಾಲೆಜ್ ಇತ್ತು, ನಿಮಗೆ ಜಾಗೃತಿ ಇತ್ತು, ಸ್ವಲ್ಪ ನೀವು ಸಬ್ಜೆಕ್ಟನ್ನು ಕ್ಲಿಯರ್ ಮಾಡ್ಕೋತ ಹೋಗ್ತಾ ಇದ್ದೀರಿ ನೀವು. ಆಗ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆದ ನಂತರ ನೀವು ಫಸ್ಟ್ ಸ್ಟೇಜಲ್ಲಿ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀರಿ ಅಂತ ನನಗೊಂದು ತುಂಬ ಹೋಪ್ ಇದೆ. ಅದಕ್ಕೆ ಸ್ಟ್ರಾಟಜಿ ಏನಿದೆ, ಅದು ಹೇಗೆ ಇದೆ, ಏನಿದೆ ಇದು ಫಸ್ಟ್ ಇದು ನಾನು ಅಂದರೆ ಸ್ಟೇಜ್ ಹೇಳ್ತೀನಿ. ಹೌ ಮೆನಿ ಸ್ಟೇಜ್ ಅಂದರೆ ಈ ಎಕ್ಸಾಮ್ದಲ್ಲಿ ಎಷ್ಟು ಫಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಇರಬೇಕು. ಓಕೆ, ನೀವು ಬೇಜಾರು ಮಾಡ್ಕೋಬೇಡ್ರಿ, ಸರ್ ನಾವು PUC ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದೀವಿ ಡಿಗ್ರಿ ಅಂದರೆ ನೋಡ್ರಿ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೀರಿ, ಅದು ನನಗೆ ಗೊತ್ತಿದೆ. ಅಂದರೆ ಈ ಎಕ್ಸಾಮ್ದಲ್ಲಿ ಸ್ಟಡಿ ಮಾಡಬೇಕಂದ್ರೆ ನೀವು ಕೇಳ್ತೀರಲ್ಲ, 10 ವರ್ಷ 5 ವರ್ಷ 8 ವರ್ಷ ನಿದ್ದೆ ಇಲ್ಲ ಏನಿಲ್ಲ, ಎಷ್ಟು ಡೆಡಿಕೇಟ್ ಮಾಡಿ ಸ್ಟಡಿ ಮಾಡೋರು ಎಕ್ಸಾಮ್ದಲ್ಲಿ ಪಾಸ್ ಆಗ್ತಾರೆ ಅಂತ ನೀವು ಇಷ್ಟು ಕೇಳಿರಿ. ಅದಕ್ಕೆ ನಾನು ಬಿಫೋರ್ 4 ವರ್ಷ ಬಿಫೋರ್ ನಿಮಗೆ ಸ್ವಲ್ಪ ನೋಡ್ಕೋತ ಹೋದ್ರೆ ಅಲ್ಲಿ ನಿಮಗೇನೋ ಪ್ರಾಬ್ಲಮ್ ಆಗಲ್ಲ, ನೀವು ಪಾಸ್ ಆಗ್ತೀರಿ ಅಂತ ನಂದು ಒಂದು ಭರವಸೆ ಇದೆ. ಫಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು ಅಂದರೆ BA ಹೋಲ್ಡರ್ ಇರಬೇಕು, BA ಪಾಸ್ ಆದವರು ಇರಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಎಷ್ಟು ಸ್ಟೇಜ್ದಲ್ಲಿ ಎಕ್ಸಾಮ್ ಇರ್ತದೆ, ಎಷ್ಟು ಸ್ಟೇಜ್ ಅಂದರೆ ಇಲ್ಲಿ IPS IAS ಆಗಬೇಕಂದ್ರೆ 3 ಸ್ಟೇಜ್ ಎಕ್ಸಾಮ್ ಇರ್ತದೆ. ಈ ಎಕ್ಸಾಮ್ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತದೆ. ನಮ್ಮದು ಕಾನ್ಸ್ಟಿಟ್ಯೂಷನ್ ಬಾಡಿ ಇದೆ, ಆ ಬಾಡಿನ ಇದು ಕಂಡಕ್ಟ್ ಮಾಡೋದು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಾವು ಸ್ಟೇಟಿಗೆ ಬಂದಿರಲ್ಲ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಬೇರೆ ಸ್ಟೇಟ್ ಅದು ಮಾಡ್ತದೆ. ಇಲ್ಲಿ ಈ ಎಕ್ಸಾಮ್ ಪಾಸ್ ಆಗಬೇಕಂದ್ರೆ 3 ಸ್ಟೇಜ್ ಎಕ್ಸಾಮ್ ಇದೆ. ಫಸ್ಟ್ ನೀವು ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನೇ ಅರ್ಥ ಮಾಡ್ಕೋಬೇಕು ನೀವು. IPS IAS ಆಗೋದು ಅದು ಏನು ದೊಡ್ಡ ಇಲ್ಲ. ಫಸ್ಟ್ ನೀವು ಸಿಲೆಬಸ್ ಇದರ ಏನು ಕ್ರೈಟೀರಿಯಾ ಅದ ಇದನ್ನೇ ಅರ್ಥ ಮಾಡ್ಕೊಂಡ್ರೆ ನೀವು ಈ ಎಕ್ಸಾಮ್ನ ಈಸಿಲಿ ಕ್ರ್ಯಾಕ್ ಮಾಡ್ಕೋತೀರಿ. ನಿಮಗೆ ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳೇಬೇಕು ಇಲ್ಲಿ. ಅದಕ್ಕೆ ಫಸ್ಟ್ ಎಷ್ಟು ಸ್ಟೇಜ್ ಇದೆ, 3 ಸ್ಟೇಜ್ ಎಕ್ಸಾಮ್ ಇದೆ. ಇದು ಫಸ್ಟ್ ನಮ್ಮದು ಫಸ್ಟ್ ಪೇಪರ್ ಫಸ್ಟ್ ಸ್ಟೇಜ್ ಯಾವುದಾದ್ರೆ ಪ್ರಿಲಿಮ್ಸ್ ಇದೆ. ಫಸ್ಟ್ ನಾವು ಪ್ರಿಲಿಮ್ ಅಂತೀವಿ. ಹೋದಾಗ ನೀವು ಪ್ರಿಲಿಮ್ ಎಕ್ಸಾಮ್ ಪಾಸ್ ಆಗಿರಿ, ನೀವು ಇದಕ್ಕೆ ಕ್ವಾಲಿಫೈ ಆದಿರಿ ಅಂದರೆ ನೆಕ್ಸ್ಟ್ ನೀವು ಸೆಕೆಂಡ್ ಸ್ಟೇಜ್ ಅಂದರೆ ಮೇನ್ಸ್ ಎಕ್ಸಾಮ್ ಇರ್ತದೆ. ಸೆಕೆಂಡ್ ಸ್ಟೇಜ್ ಯಾವುದಿದೆ, ಮೇನ್ಸ್ ಎಕ್ಸಾಮ್. ಅದು ಮೇನ್ಸ್ ಎಕ್ಸಾಮ್ ಪಾಸ್ ಆದ್ರೆ ಥರ್ಡ್ ಸ್ಟೇಜ್ ನಿಮ್ಮದು ಇಂಟರ್ವ್ಯೂ ಇರ್ತಿದೆ, ನಿಮ್ಮದು ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ. ಎಷ್ಟು ಸ್ಟೇಜ್ ಆಯಿತು, ಇಲ್ಲಿ 3 ಸ್ಟೇಜ್ ಆಯಿತು. ಫಸ್ಟ್ ಸ್ಟೇಜ್ ಪ್ರಿಲಿಮ್ ಎಕ್ಸಾಮ್,
ಸೆಕೆಂಡ್ ಸ್ಟೇಜ್ ಮೇನ್ ಎಕ್ಸಾಮ್, ಥರ್ಡ್ ಸ್ಟೇಜ್ ಇಂಟರ್ವ್ಯೂ. ಇಲ್ಲಿ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗಳಿವೆ ಈ ಎಕ್ಸಾಮ್ನಲ್ಲಿ ಅಲಾಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ನಿಮಗೆ 2025 ಮಾರ್ಕ್ಸಿಂದ ಪೇಪರ್ ಇರುತ್ತದೆ. 2025 ಮಾರ್ಕ್ಸಿಂದ ಇದು ಪೇಪರ್ ಇದೆ. 2025 2025 ಇಷ್ಟು ಮಾರ್ಕ್ಸಿಂದ ಪೇಪರ್ ಇರುತ್ತೆ. ಇಲ್ಲಿ 3 ಸ್ಟೇಜ್ನಲ್ಲೇನೋ ಫಸ್ಟ್ ಸ್ಟೇಜ್ ಹೇಳ್ತೀನಿ. ಅಲ್ಲಿ ಏನಿದೆ, ಫಸ್ಟ್ ಸ್ಟೇಜ್ ಅಂದರೆ ಪ್ರಿಲಿಯಮ್ ಟೆಸ್ಟ್. ನೀವು ವಿದ್ಯಾರ್ಥಿಗಳೇ ನಿಮಗೆ ಇದ್ರ ಬಗ್ಗೆ ಜಾಗೃತಿ ಇರಬೇಕು. ಫಸ್ಟ್ ಸ್ಟೇಜ್ ಯಾವುದಿದೆ? ಪ್ರಿಲಿಯಮ್ ಸ್ಟೇಜ್. ಪ್ರಿಲಿಯಮ್ದೊಳಗೆ ನಮ್ಮಲ್ಲಿ 2 ಪೇಪರ್ಗಳು ಇರುತ್ತದೆ. ಪ್ರಿಲಿಯಮ್ದಲ್ಲಿ ದೇ ಆರ್ 2 ಟೈಪ್ಸ್ ಪೇಪರ್. ಯಾವುದು? ಫಸ್ಟ್ ಜನರಲ್ ಪ್ರಿಲಿಯಮ್ಸ್ ಅಂತ ಇರುತ್ತದೆ, ಸೆಕೆಂಡು CSAT ಅಂತ ಇರ್ತದೆ. ಇಲ್ಲಿ 2 ಪೇಪರ್. ಫಸ್ಟ್ ಸ್ಟೇಜಲ್ಲಿ ಎಷ್ಟು ಪೇಪರ್ಗಳು? 2 ಪೇಪರ್ಗಳು. ಯಾವುದು? ಒಂದು ಜನರಲ್ ಸ್ಟಡಿ ಪ್ರಿಲಿಯಮ್ಸ್ ಇರ್ತದೆ, ಸೆಕೆಂಡು CSAT ಅಂತಾರದಾಗ. ಸಿ ಅಂದರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಇಲ್ಲಿ ಏನಂದರೆ ಫಸ್ಟ್ ಪ್ರತಿಯೊಂದು ಪೇಪರಿಗೆ 200 ಮಾರ್ಕ್ಸ್ ಇದೆ. ಪ್ರಿಲಿಮ್ಸಿಗೆ 200 ಮಾರ್ಕ್ಸ್. ಓಕೆ, 100 ಕ್ವಶನ್ 200. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ ಇಲ್ಲಿ. ಓಕೆ, ಇಲ್ಲಿ ಪ್ರಿಲಿಮ್ಸ್ ಜನರಲ್ ಸ್ಟಡಿ ಫಸ್ಟ್ ಪೇಪರದಲ್ಲಿ ನೀವು ಕ್ವಾಲಿಫೈ ಆದರೆ ನೀವು ಮೇನ್ಸ್ ಎಕ್ಸಾಮಿಗೆ ಹೋಗ್ತೀರಿ. ಮತ್ತು ಇಲ್ಲಿ ಸೆಕೆಂಡ್ ಪೇಪರ್ ಇದೆಯಲ್ಲ, ಇದು CSAT. ಅದರಲ್ಲಿ ಸೆಕೆಂಡ್ ಪೇಪರ್ದಲ್ಲಿ ನಿಮಗೆ ಏನು ತಲೆ ಕೆಡ್ಸೋದು ಅವಶ್ಯಕತೆ ಇಲ್ಲ. ಸೆಕೆಂಡ್ ಪೇಪರ್ ಏನಿರ್ತದೆ ಅಂದರೆ ಓನ್ಲಿ ನೀವು ಕ್ವಾಲಿಫೈ ಏನಂದರೆ ನಿಮ್ಮದು ಜನರಲ್ ಸ್ಕಿಲ್, ಮ್ಯಾಥಮೆಟಿಕ್ಸ್, ರೀಸ್ನಿಂಗ್ ಇವೆಲ್ಲ ಟೈಪ್ ಕ್ವಶನ್ ಇರ್ತದೆ. ಇಲ್ಲಿ ನಿಮಗೆ ಏನೋ ಕ್ವಾಲಿಫೈ ಅಂದರೆ 35 ಮಾರ್ಕ್ಸ್ 30% ತೊಗೊಂಡ್ರೆ ನೀವು ಪಾಸ್ ಇರ್ತೀರಿ. ಇಲ್ಲಿ ತಲೆ ಕೆಡ್ಸೋದು ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಏನಿಲ್ಲ, ಓನ್ಲಿ ನೀವು ಕಾಂಪಿಟೇಷನ್ ಮಾಡಬೇಕಂದ್ರೆ ಪ್ರಿಲಿಯಮ್ಸ್ ಫಸ್ಟ್ ಪೇಪರ್ದಲ್ಲಿ ಮಾಡಬೇಕು. ಅಲ್ಲಿ ಅಂದರೆ ನೋಡ್ರಿ 1000 IAS IPS ಪೋಸ್ಟ್ ಇರ್ತದೆ. 1000 ಆಲ್ ಇಂಡಿಯಾದಲ್ಲಿ. ಅಲ್ಲೆಲ್ಲ 10 ಲಕ್ಷ ಆಸ್ಪಿರೆಂಟ್ ಬರ್ತಾರಲ್ಲಿ. ಆ 10 ಲಕ್ಷ ಆಸ್ಪಿರೆಂಟ್ದೊಳಗೆ ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿಗೆ ಎಕ್ಸಾಮ್ದಾಗ ಎಲ್ಲರೂ ತೆಗೆದು ಬಿಡ್ತಾರೋ ಅಲ್ಲಿ ಎಷ್ಟು ಇರ್ತಾರೆ ಪ್ರಿಲಿಮ್ಸ್ ಎಕ್ಸಾಮ್ದೊಳಗೆ? ಮೇನ್ಸ್ ಎಕ್ಸಾಮಿಗೆ 10,000 ಇರ್ತಾರೆ ಅಷ್ಟೇ. ಅದಕ್ಕೆಲ್ಲ ಪ್ರಿಲಿಮ್ಸ್ ಎಕ್ಸಾಮ್ 2 ಟೈಪ್ ಇರ್ತದೆ. ಒಂದು CSAT ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್, ಇದು ಕ್ವಾಲಿಫೈಯಿಂಗ್ ಪೇಪರ್ ಇರ್ತದೆ. ಮತ್ತೊಂದು ಜನರಲ್ ಸ್ಟಡಿ, ಇದು ನಿಮ್ಮದು ಕಟಪ್ ಬರ್ತದೆ. ಇದಕ್ಕೆ ಕಟಪ್ ಇರ್ತದೆ. CSAT 2ನೇ ಪೇಪರ್ ಕಟಪ್ ಇಲ್ಲ, 1ನೇ ಪೇಪರ್ ಕಟಪ್. ಆ ಕಟಪ್ದೊಳಗೆ ನಿಮ್ಗೆ ಜಾಸ್ತಿ ಯಾರು ಅಂಕ ಪಡ್ಕೋತಾರೆ ಅವರು ಯು ಆರ್ ಎಲಿಜಿಬಲ್. ಯಾಕಂದರೆ ಮೇನ್ಸ್ ಎಕ್ಸಾಮ್. ಈಗ ನಾವು ಫಸ್ಟ್ ಸ್ಟೇಜ್ದಲ್ಲಿ ಹೋಯ್ತು ನಿಮ್ದು. ಈಗ ನಾವು ಯಾವ ಸ್ಟೇಜಿಗೆ ಹೋಗಬೇಕು? ಸೆಕೆಂಡ್ ಸ್ಟೆಪ್ ಹೋಗಬೇಕು. ಸೆಕೆಂಡ್ ಸ್ಟೇಜ್ ಯಾವುದಿದೆ? ಮೇನ್ಸ್ ಇದೆ. ಈಗ ಮೇನ್ಸ್ ಎಕ್ಸಾಮ್ ಅಂದರೆ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಅಂದರೆ ಮೇನ್ಸ್ ಎಕ್ಸಾಮ್ ಇದೆ. ಈ ಮೇನ್ಸ್ ಎಕ್ಸಾಮ್ದಲ್ಲಿ ನೋಡ್ರಿ, ಈಗ IAS IPS ಆಗ್ಬೇಕಂದ್ರೆ ಸ್ವಲ್ಪ ಪರಿಶ್ರಮ ಅಂದ್ರೆ ಪಡಿಬೇಕಲ್ಲ. ಇಷ್ಟು ಈಸಿ ನೀವು DC ಜಿಲ್ಲೆ ಕಲೆಕ್ಟರ್ ಆಗಿಬಿಡ್ತೀರಿ, ಇಷ್ಟು ಆರಾಮ್ ಇಲ್ಲ ಅಂದರೆ ನಾನು ಹೇಳ್ತೀನಿ. ಸೆಕೆಂಡ್ ಸ್ಟೇಜ್ದಲ್ಲಿ ಎಷ್ಟು ಪೇಪರ್ಗಳು ಇರ್ತವೆ ಅಂದರೆ ಸೆಕೆಂಡ್ ಸ್ಟೇಜದಲ್ಲಿ 9 ಪೇಪರ್ ಇರುತ್ತೆ. ಅಲ್ಲಿ 9 ಪೇಪರ್ ಇರ್ತದೆ. ಅದು ಏನಿದೆ ಸೆಕೆಂಡ್ ಸ್ಟೇಜ್. ಇಲ್ಲಿ ನಿಮ್ಮದು ಎಲ್ಲ 2025 ಅಂಕ ಹೇಳಿನೆಲ್ಲ ಇದೇ ಸೆಕೆಂಡ್ ಪೇಪರ್ದಲ್ಲಿ 1750 ಮಾರ್ಕ್ಸ್ ಇರುತ್ತದೆ. ಇಲ್ಲಿ ಪೇಪರ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅದನ್ನು ಹೇಳ್ತೀನಿ. ಫಸ್ಟ್ 2 ಪೇಪರ್ ಇರ್ತದೆ, ಕಾಮನ್ 2 ಪೇಪರ್. ಯಾವುದಂದರೆ ಕ್ವಾಲಿಫೈಯಿಂಗ್, ಎಲಿಜಿಬಲ್ ಓನ್ಲಿ ಕ್ವಾಲಿಫೈಯಿಂಗ್ ಪೇಪರ್. ಲ್ಯಾಂಗ್ವೇಜ್ ಫಸ್ಟ್ 2 ಪೇಪರ್ದಲ್ಲಿ ಲ್ಯಾಂಗ್ವೇಜ್ ಇರ್ತದೆ. ಲ್ಯಾಂಗ್ವೇಜ್ ಅಂದರೆ ನಾವು ಇಂಡಿಯಾದಲ್ಲಿ ನೀವು ಯಾವುದಾದ್ರೂ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಪಲ್ಸರಿ. ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕ್ವಾಲಿಫೈ ಮಾಡಬೇಕು. ಕ್ವಾಲಿಫೈಯಿಂಗ್ ನೇಚರ್ ಇದೆ ಇದು. ಅಲ್ಲಿ ಔಟ್ ಆಫ್ ಕಟ್ ಆಫ್ ತರೋದೇನು ಅವಶ್ಯಕತೆ ಇಲ್ಲ. ಫಸ್ಟ್ ಪೇಪರ್ ಇಂಗ್ಲೀಷ್ ಪೇಪರ್. ಸೆಕೆಂಡ್ ಪೇಪರ್ ಯಾವುದು ಲ್ಯಾಂಗ್ವೇಜ್? ಇಂಡಿಯಾದ ಲ್ಯಾಂಗ್ವೇಜ್ ಯಾವುದು? ನಿಮಗೆ ಈಸಿ ಯಾವ್ದು ಲ್ಯಾಂಗ್ವೇಜ್ ಇದೆ? ಕನ್ನಡ ಇದೆ. ಕನ್ನಡದಲ್ಲಿ ಬರೀರಿ. 2 ಪೇಪರ್ 2 ಲ್ಯಾಂಗ್ವೇಜ್, ಇಂಗ್ಲೀಷ್ ಮತ್ತು ಕನ್ನಡ. ಓಕೆ, ಇದು ಡನ್. ನೀವು ಇದು ಕ್ವಾಲಿಫೈ ಮಾಡ್ತೀರಿ. ಇದಕ್ಕೇನು ಅದು ಮೆರಿಟ್ದೊಳಗೆ ಇದು ನಂಬರ್ ಕೌಂಟ್ ಆಗಲ್ಲ, ಮಾರ್ಕ್ಸ್ ಕೌಂಟ್ ಆಗಲ್ಲ. ನೆಕ್ಸ್ಟ್ ಈಗ ನಮ್ದು ಯುದ್ಧ ಮೇನ್ IAS ಆಗೋದು ಯುದ್ಧ ಇಲ್ಲಿ ಇದೆ. ಈಗ ಇವು ಪೇಪರ್ದೊಳಗಿದೆ. ಅಲ್ಲಿ ಪ್ರಿಲಿಯಮ್ಸ್ದೊಳಗೆ ನೀವು ಎಷ್ಟು ಅಂಕ ತೊಗೊಂಡು ಬಂದಿರಿ ಇಲ್ಲಿ ಇನ್ಕ್ಲೂಡ್ ಆಗಲ್ಲ. ಫಸ್ಟ್ ಪೇಪರ್ ಇತ್ತು, ಫಸ್ಟ್ ಸ್ಟೇಜ್ದೊಳಗೆ ಅಲ್ಲಿ ನೀವು ಎಷ್ಟು ತೊಗೊಂಡು ಬಂದಿರಿ ಈ ಸೆಕೆಂಡ್ ಸ್ಟೇಜ್ದೊಳಗೆ ಅವು ಮಾರ್ಕ್ಸ್ ಇಲ್ಲಿ ಇನ್ಕ್ಲೂಡ್ ಆಗಲ್ಲ. ಓಕೆ, ಮತ್ತು ಒಂದು ಇಂಗ್ಲೀಷ್ ಪೇಪರ್ ಸೆಕೆಂಡ್ ಸ್ಟೇಜ್ದಲ್ಲಿ ಇಂಗ್ಲೀಷ್ ಪೇಪರ್ ಇತ್ತು, ಮತ್ತೊಂದು ಲ್ಯಾಂಗ್ವೇಜ್ ಕನ್ನಡ ಇತ್ತು. ಇದರಲ್ಲಿ ಎಷ್ಟು ಅಂಕ ತೊಗೊಂಡು ಬಂದಿರಿ ಇದು ಬಿ ಕಟಾಪ್ದೊಳಗೆ ಮೆರಿಟ್ದೊಳಗೆ ಇದು ಬಿ ಇನ್ಕ್ಲೂಡ್ ಆಗಲ್ಲ. ಇವು 2 ಸೈಡ್ ಮಾಡಿರಿ. ಈಗ ಸದ್ಯಕ್ಕೆ ನಾವು IAS IPS ಆಗೋಬೇಕಂದ್ರೆ ಮೇನ್ ನಿಮ್ಮ ಜನರಲ್ ಸ್ಟಡಿ ಪೇಪರ್ ಇಲ್ಲಿ ಬರ್ರಿ. ನೀವು
ಏನು ಸ್ಟೇಜ್ ಇದೆ? ಫಸ್ಟ್ ಇದೆ ಎಸೆ ಪೇಪರ್. ಕೇಳ್ರಿ, ಎಲ್ಲ ಎಸೆ ನಾವು ಓದ್ತೇವೆ, ಎಸೆ ಪ್ರಬಂಧಗಳು. ಫಸ್ಟ್ ಪೇಪರ್ ಇದೆ ಎಸೆ ಪೇಪರ್. ಸೆಕೆಂಡ್ ಪೇಪರ್ ಇದೆ, ಫಸ್ಟ್ ಪೇಪರ್ ಎಸೆ ಪೇಪರ್. ಸೆಕೆಂಡ್ ಪೇಪರ್ ಯಾವುದಂದ್ರೆ ಜನರಲ್ ಸ್ಟಡಿ, GS ಜನರಲ್ ಫಸ್ಟ್ ಪೇಪರ್ ಎಸೆ 250 ಮಾರ್ಕ್ಸ್. ಸೆಕೆಂಡ್ ಪೇಪರ್ ಯಾವುದಂದ್ರೆ GS ಜನರಲ್ ಸ್ಟಡಿ 250 ಮಾರ್ಕ್ಸ್. ಥರ್ಡ್ ಪೇಪರ್ ಯಾವುದಿದೆ? GS 250 ಮಾರ್ಕ್ಸ್. ಹೀಗೆ ಇವು 4 ಇದೆ. GS1, GS2, GS3, GS4. ಇವು ಪ್ರತಿಯೊಂದು GS1 250, GS2 250 ಟೋಟಲ್ 1000 ಅಂಕಗಳು. GS1, GS2, GS3, GS4. ಮತ್ತು ಎಸೆದೊಳಗೆ ಎಷ್ಟಿತ್ತು? 250. 2 ಪೇಪರ್ ಇಲ್ಲಿ, 5 ಪೇಪರ್ ಇಲ್ಲಿ ಆದವು. ಓಕೆ, ಇಲ್ಲಿ 5 ಪೇಪರ್ ಆದವು. 5 ಪೇಪರ್ ಆದವು. 5 ಪೇಪರ್ದೊಳಗೆ ನಿಮಗೆ GS1, GS2, GS3, GS4 ಮತ್ತು ಎಸೆ 1250 ಮಾರ್ಕ್ಸ್ ಇಲ್ಲಿ ಆದವು. ಓಕೆ, ಇಲ್ಲಿ ಏನಂದರೆ ಮತ್ತು ಟೋಟಲ್ ಸೆಕೆಂಡ್ ಸ್ಟೇಜ್ ಮೇನ್ಸ್ ಎಕ್ಸಾಮ್ನಲ್ಲಿ 1750 ಮಾರ್ಕ್ಸಿನ ಪೇಪರ್ ಇರ್ತದೆ. 1750. ಈಗ 1250 ಮಾರ್ಕ್ಸ್ ನಾನು ನಿಮ್ಮ ಮುಂದೆ ಹೇಳಿಬಿಟ್ಟೀನಿ. ಎಸೆ 250, ಜನರಲ್ ಸ್ಟಡಿ 1, ಜನರಲ್ ಸ್ಟಡಿ 2, ಜನರಲ್ ಸ್ಟಡಿ 2, ಜನರಲ್ ಸ್ಟಡಿ 3, ಜನರಲ್ ಸ್ಟಡಿ 4. ಇವು 5 ಪೇಪರ್. 5 ಪೇಪರ್ ಮಲ್ಟಿಪಲ್ 250, 1250. ಈಗ ಎಷ್ಟು ಉಳಿದು? 500 ಮಾರ್ಕ್ಸ್. ವೆರಿ ನಿಮಗೊಂದು ಹ್ಯಾಪಿ ನ್ಯೂಸ್ ಇದು. 500 ಮಾರ್ಕ್ಸ್ ಅಂದರೆ ಏನು? ಇಷ್ಟು ನಿಮಗೊಂದು ಖುಷಿ ಪಡೆದ ವಿಷಯ ಇದು. 500 ಮಾರ್ಕ್ಸ್. ಈಗ ಉಳಿದವಲ್ಲ 500 ಮಾರ್ಕ್ಸ್. ಆ 500 ಮಾರ್ಕ್ಸ್ ಏನಿದೆ ಅಂದರೆ, ನೀವು ಯಾವ ಸಬ್ಜೆಕ್ಟದಲ್ಲಿ ಸ್ಪೆಷಲಿಸ್ಟ್ ಇದ್ದೀರಿ, ನೀವು ಮ್ಯಾಥಮೆಟಿಕ್ಸ್ ಸ್ಪೆಷಲಿಸ್ಟ್ ಇರ್ಬೋದು, ನೀವು ಕನ್ನಡದಲ್ಲಿ ಸ್ಪೆಷಲಿಸ್ಟ್, ಹಿಂದಿದೊಳಗೆ, ಇಂಗ್ಲೀಷ್ದೊಳಗೆ, ಬಯಾಲಜಿ, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಪೆಷಲಿಸ್ಟ್ ಇದ್ದೀರಿ ಅದೇ ಸಬ್ಜೆಕ್ಟ್ ಇಲ್ಲಿ ನಿಮಗೆ ಕೊಡುತ್ತಾರೆ. ಇದಕ್ಕೆ ಆಪ್ಷನಲ್ ಅಂತಾರೆ. ಇದಕ್ಕೆ ಆಪ್ಷನಲ್ ಪೇಪರ್ 2 ಇರ್ತದೆ. ಇಲ್ಲಿ ಆಪ್ಷನಲ್ ಪೇಪರ್ 2, 192 ಆಪ್ಷನಲ್ ಪೇಪರ್ ಅಂತಾರೆ. ಇದಕ್ಕೆ ಆಪ್ಷನಲ್ ಪೇಪರ್. ಇಲ್ಲಿ ನೋಡ್ರಿ 500 ಮಾರ್ಕ್ಸಿನ ಪೇಪರ್ ಇದೆ. ಈಗ ನಿಮಗೆ ನಾವು ಕನ್ನಡದವರು, ನಾವು ಕನ್ನಡದವರು ನಾವು ಕನ್ನಡಿಗರು ಇದ್ದರೆ ಈ ಆಪ್ಷನಲ್ ಪೇಪರ್ 1 ಮತ್ತು 2 ಇದು ನಾವು ಕನ್ನಡದಲ್ಲೇ ಬರೀಬೇಕು. ನಿಮಗೆ ಇಚ್ಛೆ ಇದ್ದರೆ ನೀವು ಕನ್ನಡದಲ್ಲಿ ಬರೀರಿ. ಕನ್ನಡದಲ್ಲಿ ಏನು ಬರೀಬೇಕು ಸರ್? ಅರೆ ಕನ್ನಡದಲ್ಲಿ ನಮ್ಮ ಸಾಹಿತ್ಯಗಳು, ನಮ್ಮದು ಎಲ್ಲ ಕನ್ನಡ ಸಾಹಿತ್ಯದ ಇತಿಹಾಸಗಳು ಇದೇ ಬರೀರಿ. ನಮ್ಮ ಗ್ರಾಮರ್ಗಳು ಕನ್ನಡ, ನಾವು ಕನ್ನಡಿಗರು ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು. ನಮ್ಮ ಸಾಹಿತ್ಯಗಳಲ್ಲಿ ಏನಿದೆ, ನೀವು ಎಲ್ಲರ ಕನ್ನಡ ಓದಿ ಬಂದಿರಲ್ಲ, ಅದೇ ಕನ್ನಡ ಸಾಹಿತ್ಯನೇ ಇಲ್ಲಿ ನೀವು ಆರಾಮವಾಗಿ ಬರೀರಿ. ಈ ಕನ್ನಡದಲ್ಲೇ ಬರೀಬೇಕು. ಅದು ಕನ್ನಡದಲ್ಲಿ ಬರೆದರೆ ನಿಮಗೆ ಎಷ್ಟು ಮಾರ್ಕ್ಸ್ ಇದೆ ಅಂದರೆ 500 ಮಾರ್ಕ್ಸ್ ಇದೆ ಅಲ್ಲಿ. ನೋಡ್ರಿ, GS1, GS2, GS3, GS4 ಎಸೆ 1250 ಮಾರ್ಕ್ಸ್. ಅಲ್ಲೂ ಬಿಡ್ರಿ, ನಮ್ಮ ಕನ್ನಡ ಭಾಷೆದಲ್ಲೇ ಬರುವುದಕ್ಕೆ ನಮಗೆ 500 ಮಾರ್ಕ್ಸ್ ಇದೆ ಇಲ್ಲಿ. ಯಾಕಾಗಲ್ಲ ನಾವು? ಏಕೆ ನಮ್ಮ ಕನ್ನಡದಲ್ಲೇ ಬರಿಬೇಕು ನಾವು ಅಂದರೆ IAS IPS ಆದವರು ಕನ್ನಡ ಭಾಷೆದಲ್ಲೇ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ. ಅದಕ್ಕೆ ಕನ್ನಡದಲ್ಲೇ ಬರೆದೇ IAS ಆಗ್ತಾರೆ. ಅದಕ್ಕೆ ನಾನು ಈ ವಿಡಿಯೋ ಮಾಡೋದು ನಮ್ಮ ಉದ್ದೇಶ ಏನಿದೆ ಅಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೊಂದು ಜಾಗೃತಿ ಬರಬೇಕು, ಅವರಿಗೊಂದು ಅವೇರ್ನೆಸ್ ಬರಬೇಕು. IAS IPS ಯಾರು ಆಗ್ತಾರೆ? ಅವರು IAS IPS ಆಗೋರು ಏನೋ ಭಾಳ ದೊಡ್ಡ ಮನೆಯದವರು, ದೊಡ್ಡ ಜ್ಞಾನಿಗಳು ಇದ್ದಾರೆ? ಇಲ್ಲ, ನಾವೇ ಕನ್ನಡದವರು. ಕನ್ನಡ ಭಾಷೆಯಲ್ಲಿ ಬರೆದು ನಾವು IAS IPS ಆಗ್ಬೋದು. ಅದಕ್ಕೆ ಸೆಕೆಂಡ್ ಸ್ಟೇಜ್ದಲ್ಲಿ 1750 ಮಾರ್ಕ್ಸ್ ಇದೆ. ಇಲ್ಲಿ ಪ್ರತಿಯೊಂದು ನಾನು ಸಿಲೆಬಸ್ ಹೇಳ್ತೀನಿ ಅಂದರೆ ವಿಡಿಯೋ ಲೆಂತಿ ಆಗ್ತದೆ, ಗೊತ್ತಾಯಿತು? ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಈಗ ಥರ್ಡ್ ಸ್ಟೇಜ್ ಅಂದರೆ ಇಂಟರ್ವ್ಯೂ ಅಂದರೆ ಪರ್ಸ್ನಾಲಿಟಿ ಟೆಸ್ಟ್. ನಿಮ್ಮ ಪರ್ಸ್ನಾಲಿಟಿ ಟೆಸ್ಟ್ ಇರ್ತದೆ ಅಲ್ಲಿ. ಥರ್ಡ್ ಸ್ಟೇಜ್ ಪರ್ಸ್ನಾಲಿಟಿ ಟೆಸ್ಟ್. ಇಂಟರ್ವ್ಯೂ ಅಂದರೆ ನೀವು ಇಂಟರ್ವ್ಯೂಸ್ ಎಲ್ಲ ಹೋಗ್ತೀರಿ, ಒಳಗೆ ಸಂದರ್ಶನ ನೀವು ಹೋಗ್ತೀರಿ, ಸಾಕ್ಷಾತ್ಕಾರ ಇಂಟರ್ವ್ಯೂ, ಅದೊಂದು ಪರ್ಸ್ನಾಲಿಟಿ ಟೆಸ್ಟ್. ಇದು 250 ಮಾರ್ಕ್ಸ್, 275 ಮಾರ್ಕ್ಸಿಂದ ಇರ್ತಿದ್ದು. 275 ಮಾರ್ಕ್ಸ್ ಅದು ಪರ್ಸ್ನಾಲಿಟಿ ಟೆಸ್ಟ್. 275 ಮಾರ್ಕ್ಸ್ ಪರ್ಸ್ನಾಲಿಟಿ ಟೆಸ್ಟ್. ಇಲ್ಲಿ ಪರ್ಸ್ನಾಲಿಟಿ ಟೆಸ್ಟ್ ಒಳಗೆ ಅನ್ಸ್ಬೇಡ್ರಿ, ಭಯ ಪಡ್ಕೋಬಾರ್ದೇನೋ ಅವಶ್ಯಕತೆ ಇಲ್ಲ. ಎಕ್ಸಾಕ್ಟ್ ನಿಮ್ಮ ನಾಲೆಜ್, ನೀವು ಮೇನ್ಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಪರ್ಸ್ನಾಲಿಟಿ ಟೆಸ್ಟಿಗೆ ಬರ್ತೀರಿ, ಅಲ್ಲಿ ನಿಮಗೆ ಭಯ ಪಡೆದ ಅವಶ್ಯಕತೆ ಇಲ್ಲ. ನಿಮ್ಮ ನಾಲೆಜಲ್ಲಿ ಯಾರೋ ಕೇಳಲ್ಲ, ನೀವು ಎಷ್ಟು ಹುಷಾರಿದ್ದೀರಿ, ಎಷ್ಟು ದಡ್ಡಿರಿ, ಅದು ನಿಮ್ಗೆ ಕೇಳೋದ ಅವಶ್ಯಕತೆ ಇಲ್ಲ. ನೀವು ಹುಷಾರಿದ್ದೀರಿ, ಮೇನ್ಸ್ ಎಕ್ಸಾಮ್ಗೆಲ್ಲ ಕ್ರ್ಯಾಕ್ ಮಾಡಿ ಇಲ್ಲಿ ಬಂದಿರಿ. ಇಲ್ಲಿ ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ನಿಮ್ಮದು ಪರ್ಸ್ನಾಲಿಟಿ ಹೇಗಿದೆ. ಒಳಗೆ ಚಾಂಬರ್ದೊಳಗೆ ಫುಲ್ UPSC ನಮ್ಮ ಕಮಿಟಿ ಕೊಡ್ತಾರಲ್ಲಿ, ನಿಮ್ಮ ಇಂಟ್ರೆಸ್ಟ್ ಅವರು ನಿಮಗೆ ನೋಡ್ಕೋತೀರ, ಅಬ್ಸರ್ವ್ ಮಾಡ್ತಾರೋ. ನೀವು ಮೇ ಕಮಿಂಗ್ ಸರ್, ನೀವು ಹೇಳೋದು ತರೀಕಾ ಹೆಂಗದ, ನೀವು ಹೇಳೋದು ಸಿಸ್ಟಮ್ ಹೆಂಗದ, ಮೇ ಕಮಿಂಗ್ ಸರ್, ನೀವು ಒಳಗೆ ಹೋಗ್ತೀರಿ,
ಅಲ್ಲಿ 1 2 3 4 5 ಎಲ್ಲ ಕಮಿಟಿದ್ರು ಕೊಡ್ತಾರೆ. ನೀವು ಪ್ರತಿಯೊಬ್ಬರಿಗೆ ಫೇಸ್ ನೋಡಿ ಎಲ್ಲರಿಗೆ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ಹೇಳೋದ್ರಲ್ಲಿ ಅವಶ್ಯಕತೆ ಇಲ್ಲ. ಮೇ ಕಮಿಂಗ್ ಸರ್ ಎಲ್ಲರಿಗೆ ಒಂದೇ ಸಲ ಗುಡ್ ಹಿಂಗೆ ಕೈ ಜೋಡಿಸ್ಬೇಕು, ಎಲ್ಲರಿಗೆ ಗುಡ್ ಮಾರ್ನಿಂಗ್, ಹಿಂಗೆ ಐ ಕಾಂಟ್ಯಾಕ್ಟ್, ಎಲ್ಲರಿಗೆ ಒಂದೇ ಸಲ ಗುಡ್ ಮಾರ್ನಿಂಗ್ ಸರ್ ಅಷ್ಟೇ ಸಾಕು. ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಹೇಳೋದ ಅವಶ್ಯಕತೆ ಇಲ್ಲ. ಅಂದರೆ ಇದು ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಇದೆ. ಇಲ್ಲಿ ಇಂಟರ್ವ್ಯೂ ಅಲ್ಲಿ ಹೋಗಿ ಅಲ್ಲಿ ಏನು ಜಾಸ್ತಿ ಕೇಳಲ್ಲ. ಏನು ಕೇಳ್ತಾರೆ ಅಂದರೆ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಕೇಳ್ತಾರೆ. ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಯಾವ ಡಿಸ್ಟ್ರಿಕ್ದಲ್ಲಿ ಇದ್ದೀರಿ, ನಿಮ್ಮ ಡಿಸ್ಟ್ರಿಕ್ದ ನಿಮ್ಮ ಜಿಲ್ಲೆಯ ನಿಮ್ಮ ಜಿಲ್ಲೆಯ ವಿಶೇಷತೆ ಏನಿದೆ ಅದಕ್ಕೆ ಕೇಳ್ತಾರೆ. ಅಲ್ಲಿ ಜಾಸ್ತಿ ಏನು ಕೇಳೋದ ಮತ್ತು ಪರ್ಸನಲ್ ಟೆಸ್ಟ್ ಇವು ಎಲ್ಲ ಒಂದು ನೀವು ಪರ್ಸನಲ್ ಟೆಸ್ಟ್ ಒಳಗೆ ಏನು ಫೇಲ್ ಆಗಲ್ಲ. ನೀವು ಇಲ್ಲಿ ಮೇನ್ಸ್ ಎಕ್ಸಾಮ್ದಾಗ ನೀವು ಒಳ್ಳೆ ಅಂತ ಮಾರ್ಕ್ಸ್ ತಂದರಲ್ಲ, ಪರ್ಸನಲ್ ಟೆಸ್ಟ್ ಒಳಗೆ ನಿಮ್ಮ 50 ಮಾರ್ಕ್ಸ್ ತಂದರೆ ಭೀ ನೀವು IAS IPS ಆಗ್ತೀರಿ. ಅದಕ್ಕೆ ನೀವು ಟೆನ್ಷನ್ ತಗೋದು. ಅಂದರೆ ಈ ವಿಡಿಯೋ ಹೇಳೋದು ತಾತ್ಪರ್ಯ ಏನಂದರೆ ನೆಕ್ಸ್ಟ್ ಎಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ಪ್ರತಿಯೊಂದು ಸಿಲೆಬಸ್ ಏನೇನಿದೆ, ಏನು ಓದಬೇಕು ಏನು ಓದಬಾರ್ದು, ಮತ್ತೊಂದು ಮಾತು ಹೇಳ್ತೀನಿ, ಏನು ಓದಬೇಕು ಏನು ಓದಬಾರ್ದು, ಇದು ಒಂದು ಕ್ಲಿಯರ್ ಮಾಡ್ತೀನಿ ನೋಡ್ರಿ. IAS IPS ಆದವರದ್ದು ನೀವು ಈಗ ಇದು ಯೂಟ್ಯೂಬ್ದೊಳಗೆ ನೀವು ವಿಡಿಯೋ ನೋಡ್ರಿ. ಸಕ್ಸಸ್ಫುಲ್ ಆದವರು IAS IPS ಆದವರು ವಿಡಿಯೋ ನೋಡ್ರಿ. ಆ ಇಂಟರ್ವ್ಯೂದೊಳಗೆ ಏನು ಹೇಳ್ತಾರೆ ಅದು ಕೇಳ್ಕೋರಿ ನೀವು ಒಂದ್ಸಲ. ವಿತ್ ಪ್ರೂಫ್ ನಾ ಹೇಳ್ತೀನಿ. ಅವ್ರು ಇಂಟರ್ವ್ಯೂದಾಗ ಏನು ಓದಿರಿ ಅಂತ ಅವ್ರಿಗೆ ಪ್ರಶ್ನೆ ಕೇಳಿದಾಗ ಇಂಟರ್ವ್ಯೂದೊಳಗೆ ಅವ್ರು ಏನಂತಾರ ನೋಡ್ರಿ, ನಾವು 6ನೇ ತರಗತಿಲಿಂದ 12ನೇ ತರಗತಿ NCERT ಬುಕ್ ಓದಿದ್ದೇವೆ ಅಂತಾರೆ. ಅವರು ಏನು ಓದ್ತಾರೆ, 6ನೇ ತರಗತಿಯಿಂದ 10ನೇ ಅಥವಾ 12ನೇ ತರಗತಿ ತನಕ ಇದ್ದಿದ್ದು ನಾವು ಬುಕ್ ಓದಿದ್ದೇವೆ ಅಂತಾರೆ. ಈಗ ನೀವು PUC ಸೆಕೆಂಡ್ ಇಯರ್ ಫಸ್ಟ್ ಇಯರ್ ವಿದ್ಯಾರ್ಥಿಗಳೇ ಇದ್ದೀರಿ. ನೀವು 6ನೇನಿಂದ 10ನೇ ತನಕ ಆಲ್ರೆಡಿ ನೀವು ಇಲ್ಲಿ ಬಂದಿದ್ದೀರಿ. ಆಲ್ರೆಡಿ ನೀವು ಅದೇ ಸಬ್ಜೆಕ್ಟ್ ಬಂದಿದ್ದೀರಿ. ಮತ್ತು ಈಗ ನೀವು PUC ಸೆಕೆಂಡ್ ಇಯರ್ ಹೋಗಿದ್ದೀರಿ. IAS IPS ಒಳಗೆ ಕೇಳ್ರಿ ಏನು ಬಂದಿರಿ ಅಂದ್ರೆ ಅವರು ಅದೇ ಅಂತಾರೆ, 6ರಿಂದ 10ನೇ ತರಗತಿ 12ನೇ ತರಗತಿ ನಾವು NCERT ಬುಕ್ ಬಂದಿದ್ದೇವೆ ಅಂತೀರಿ. ನೀವು ಆಲ್ರೆಡಿ ಇದು ಸ್ಟೇಟ್ ಬುಕ್ ಇದ್ದಿದ್ದು ಬುಕ್ NCERT ರೆಫರ್ ಬುಕ್ ನೀವೇ ಓದ್ತಾ ಇದ್ದೀರಿ. ಅಂದರೆ ನಂದು ಹೇಳೋದ ತಾತ್ಪರ್ಯ ಏನಂದರೆ ಆಲ್ರೆಡಿ ಎಲ್ಲ ಸ್ಟೂಡೆಂಟದ್ದು 65% IAS IPS ಸಬ್ಜೆಕ್ಟ್ ನೀವು ಸ್ಟಡಿ ಮಾಡಿ ಆಲ್ರೆಡಿ ಇಲ್ಲಿ ಬಂದು ಕುಂತೀರಿ. ಈಗ ನಿಮಗೆ ಏನು ಬೇಕಂದರೆ ಸ್ವಲ್ಪ ನೀವು ಅಲ್ಲಿ 10th 8th ಕಾನ್ಸೆಪ್ಟ್ ನೀವು ಈಗ ಡೆಮೋಕ್ರಸಿ ಅಂತ ಇದೆ. ಅಲ್ಲಿ ಈ ಡೆಮೋಕ್ರಸಿಯಿಂದ ನೀವು ಪ್ರಜಾತಂತ್ರ ಲೋಕತಂತ್ರ ಅಲ್ಲಿ ಬಂದಿರಿ. ಈ ಪ್ರಜಾತಂತ್ರ ಲೋಕತಂತ್ರ ಇಲ್ಲಿ ಸ್ವಲ್ಪ ನಾವು ಅಂದ್ರೆ ವೈಡ್ಲಿ ಓದಬೇಕು. ಅದಕ್ಕೆ ನಿಮ್ಮ ಜಾಗೃತಿ ಡೆಮೋಕ್ರಸಿ ಆಟೋಕ್ರಸಿ, ಡೆಮೋಕ್ರಸಿ ಅಂದರೆ ಲೋಕತಂತ್ರ ಏನಂದರೆ ನಮ್ಮ ಇಂಡಿಯಾದಲ್ಲಿ ಹೇಗಿದೆ, ಯಾವ ಸಿಸ್ಟಮ್ ಇದೆ, ಡೆಮೋಕ್ರಸಿ ಇದೆ. ಅದು ಮತ್ತೆ ಒಂದು ಮಂತ್ರಿ ಆಯಿತು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಯಾರು ಚುನಾಯಿತ ಮಾಡ್ತಾರೆ, ಜನರು. ಇವೆಲ್ಲ ಬ್ರಾಡ್ಲಿ ನಿಮ್ಮ ನಾಲೆಜ್ ಇಲ್ಲಿ ತಗೋಬೇಕು. 65 ನಿಮ್ಮ ಕಾನ್ಸೆಪ್ಟ್ ಆಲ್ರೆಡಿ ಕ್ಲಿಯರ್ ಇದೆ. ಈಗ 35 ನಿಮ್ದೇನಿದೆ ನೀವು ಸ್ವಲ್ಪ ಅದನ್ನು ಓದಬೇಕು, ಸ್ವಲ್ಪ ಜಾಗೃತಿ ಅಂತ ತರಬೇಕು. ಈ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ ನೀವು ಬೇಜಾರು ಪಡ್ಕೋಬೇಡ್ರಿ. ಸರ್ ನಾವು PUC ಸೆಕೆಂಡ್ ಇಯರ್ ಇದ್ದೀವಿ, ಈಗ ನಮ್ಮಲ್ಲಿ ಡಿಗ್ರಿ ಇಲ್ಲ ಅಂದರೆ ಈಗಲಿಂದ ಸ್ವಲ್ಪ ನೀವು ಸಿಲೆಬಸ್ಸನ್ನು ಓದ್ಕೋತು ಒಂದು ದಿವಸದಲ್ಲಿ ಅರ್ಧ ಗಂಟೆ ಅಥವಾ 1 ಅವರ್ಸ್ UPSC ಸಿಲೆಬಸ್ಸನ್ನು ನೋಡ್ಕೋತ ಹೋಗ್ರಿ. ನೀವು ಇಂಜಿನಿಯರ್ ಮಾಡ್ರಿ, ನೀವು JEE ಆಗಿ ನೀವು ಡಾಕ್ಟರ್ ಕೋರ್ಸ್ ಮಾಡ್ರಿ, ಅದನ್ನು ಅಂತ ಅದು ಇಲ್ಲ. ಡಾಕ್ಟರ್ ಆದವರು MBBS ಮಾಡಿದವರು IAS IPS ಆಗ್ಯಾರ. ಅಲ್ಲಿ ಇದೊಂದು ದೊಡ್ಡ ವಿಷಯ ಇಲ್ಲ. ಅಂದರೆ ನೀವು ಬಿಫೋರ್ ನೀವು ಅಲರ್ಟ್ ಆಗ್ರಿ. ಈಗ ನಾವು ಎಕ್ಸಾಮ್ ಬರೀಬೇಕು ಅಂದ್ರೆ ನೀವೇನು ಮಾಡ್ತೀರಿ, ಸರ್ ನನ್ನ ಡಿಗ್ರಿ ಆಗಿಲ್ರಿ, ಇನ್ನು 3 ವರ್ಷ ಅದ, ಈಗ ಯಾಕೆ IAS ಸಿಲೆಬಸ್ ಓದಬೇಕು ಅಲ್ಲ. ಈಗಲಿಂದ ಸ್ವಲ್ಪ ನೀವು ಓದ್ಕೋತ ಸ್ವಲ್ಪ ನೋಡ್ಕೋತ ಹೋದ್ರಲ್ಲ, ಆ ಎಕ್ಸಾಮ್ದೊಳಗೆ ಫಸ್ಟ್ ಅಟೆಂಪ್ಟ್ದೊಳಗೆ ಕ್ರ್ಯಾಕ್ ಮಾಡ್ತೀರಿ ಅಂತ ನನಗೆ ಫುಲ್ ಭರವಸೆ ಇದೆ. ನೆಕ್ಸ್ಟ್ ಸಲ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿಯೊಂದು ಸಿಲೆಬಸ್ ಸ್ಟೇಜ್, ಪ್ರಿಲಿಮ್ಸ್ ಸ್ಟೇಜ್, CSET ಸ್ಟೇಜ್, ಎಸ್ಎ, ಜನರಲ್ ಸ್ಟಡಿ 1 2 3 4 ಆಪ್ಷನ್ ಸಬ್ಜೆಕ್ಟ್, ಈ ಎಲ್ಲದು ನಾನು ಒಂದು ಸಿಲೆಬಸ್ ಬಗ್ಗೆ ನಿಮಗೆ ಒಂದು ಸಲ ತಿಳಿಸ್ಕೊಡ್ತೀನಿ. ಏನೇನು ಸಿಲೆಬಸ್ ಇದೆ, ಏನು ಓದಬೇಕು ಏನು ಓದಬಾರ್ದು ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಮಾಡೋದು ಮೇನ್ ನನ್ನ ಪರ್ಪಸ್ ಉದ್ದೇಶ ಏನಿತ್ತು ಅಂದರೆ ನಮ್ಮ ಈ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಬರಲಿ, ಅವ್ರದೊಳಗೆ ಸ್ವಲ್ಪ ಒಂದು ಮೋಟಿವೇಟ್ ಆಗಲಿ ಅವ್ರಿಗೆ ಅಂತ ಈ ಉದ್ದೇಶದಿಂದ ನಾನು ವಿಡಿಯೋ ಮಾಡೀನಿ. ನೀವು ಈ ವಿಡಿಯೋವನ್ನು ಎಲ್ಲರೂ ಗಮನವಾಗಿ ಕೇಳಿಬೇಕಂತ ನಾನು ನಿಮ್ಮಿಂದ ಹೇಳುತ್ತಾ, ಮತ್ತು ಈ ವಿಡಿಯೋ ನಿಮಗೆ ಒಂದು ಸರಿ ಅನ್ನಿಸ್ತದೆ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೆ ಕಳಿಸ್ರಿ. ಎಲ್ಲರೂ ನಮ್ಮ ಭಾರತದ ಒಂದು ಒಳ್ಳೆಯ ಪೋಸ್ಟ್ ಒಂದು ಪಡೆಯಿರಿ. ನೀವು ನಮ್ಮ ಕನ್ನಡ ನಾಡಿನ ನಮ್ಮ IAS IPS ಆಗ್ರಿ, ನಮ್ಮ ಕರ್ನಾಟಕದ ನಮ್ಮ ಕನ್ನಡ ನಾಡು ಕುರುನಾಡದ ನೀವು ಧ್ವಜ ಪತಾಕೆಯನ್ನು ನಮ್ಮ ಇಂಡಿಯಾದಲ್ಲಿ ಹಾರಿಸ್ರಿ ಅಂತಂದು ಹೇಳುತ್ತಾ, ನೀವು ಎಲ್ಲರೂ ಈ ವಿಡಿಯೋನ ನೋಡಿ. ನನ್ನ ಪ್ರಕಾರ ನೀವು ಯಾರಾದರೂ ಈ ವಿಡಿಯೋನ ನೋಡಿದರೆ ಕೆಲವು ಸ್ಟೂಡೆಂಟ್ IAS IPS ಆಗುತ್ತಾರೆ ಅಂತ ನನ್ನೊಂದು ಪೂರ್ಣ ಹೋಪ್ ಇದೆ. ಈ ಹೋಪನ್ನು ನಿಮಗೆ ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೆ ಶುಭವಾಗಲಿ ಎಂದು ಹೇಳುತ್ತಾ ಧನ್ಯವಾದವನ್ನು, ನೀವು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದವನ್ನು ಹೇಳುತ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.